ಉಧೋ ಉಧೋ ಎಲ್ಲವ್ವ ಎಲ್ಲ ನೀನೇ ತಾಯೇ ಎಲ್ಲೆಲ್ಲೂ ನಿನ್ನ ಮಾಯೇ ಅಮ್ಮ. ನಮಸ್ಕಾರ ಸ್ನೇಹಿತರೆ, ಪ್ರತಾಪ್ಸ್ ಔಟ್ಡೋರ್ ಲೆನ್ಸ್ ಸ್ಟುಡಿಯೋಯಿಂದ ನಾನು ನಿಮ್ಮ ಪ್ರೀತಿಯ ಬಿ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಇವತ್ತು ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು, ನಮ್ಮ ಯಲ್ಲಮ್ಮ, ರೇಣುಕಾ ಯಲ್ಲಮ್ಮ ಅಂತೇಳಿ ನಾವಿವಾಗ ದೇವಸ್ಥಾನದ ಸನ್ನಿಧಿಯಲ್ಲಿದ್ದೀವಿ. ಇದು ಯಲ್ಲಮ್ಮನ ಗುಡ್ಡ ಅಂತಲೇ ಇದನ್ನು ಕರೀತಾರೆ. ತುಂಬ ದೇವಸ್ಥಾನ ಪ್ರಾಂಗಣ ಸಿಕ್ಕಾಪಟ್ಟೆ ದೊಡ್ಡದು, ಮತ್ತು ಒಂದು ಗೋಲ್ಡ್ ಪೇಂಟಲ್ಲಿ ಏನು ಇದು ದೇವಸ್ಥಾನ ಮಾಡಿದರೆ ತುಂಬ ಶಕ್ತಿವಂತ ದೇವರು ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ. ಯಲ್ಲಮ್ಮನ ದೇವಸ್ಥಾನ ಬೆಂಗಳೂರಿನಿಂದ ಸರಿಸುಮಾರು 480 ಕಿಲೋಮೀಟರ್ ದೂರದಲ್ಲಿದ್ದು, ಏನು ನಮ್ಮ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಹುಬ್ಳಿ, ಧಾರವಾಡದ ಮೂಲಕನೇ ಹೋಗಬೇಕು ಅಂತಲೇ ಹೇಳ್ಬೋದು. ಹೈವೇಲಿ ಹೋಗ್ಬೇಕಾದ್ರೆ ದಾವಣಗೆರೆ ಕಡೆ ಯಾರಾದರೂ ಹೋದರೆ ಇಲ್ಲಿ ಸಲಗಾರ ಅಂತೇಳಿ ಟೋಲ್ ಇದೆ ನೋಡಿ. ತುಮಕೂರಿಂದ ಒಂದು 30 ಕಿಲೋಮೀಟ್ರ್ ಬಂದರೆ ಟೋಲ್ ಇದೆ. ಒಳ್ಳೆ ಟೀ ಶಾಪ್ ಇದೆ, ಟೀ ಕುಡಿದ್ರೆ ಬೊಂಬಾಟಾಗಿರುತ್ತೆ. 100 ಕಿಲೋಮೀಟ್ರು ಗಾಡಿ ಡ್ರೈವಿಂಗ್ ಮಾಡಿದ್ರೆ ಒಂದು ಬ್ರೇಕ್ ತಗೋಬೇಕು ಅಂತೇಳಿ ಒಂದು ರೂಲ್ಸ್ ಇದೆ. ಅದಕ್ಕೆ ಮತ್ತು ಕಾರು ಸ್ಪೀಡಾಗಿ ಏನು ಹೋಗ್ತಾ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇದೆ. ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿದ್ವಿ. ನೋಡಿ ನಮ್ಮ ಉತ್ತರ ಕನ್ನಡ ಮಂದಿ ಇದ್ದಾರೆ, ಉತ್ತರ ಕರ್ನಾಟಕ ಮಂದಿ. ಹಾವೇರಿ ಜಿಲ್ಲೆ ಬಂಕಾಪುರ ಟೋಲ್ ಹತ್ರ ಟೀ ಕುಡಿಯೋಕೆ ಬಂದಿದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಜನ ನೋಡಿದ್ರೆ ನಮಗೆ ಖುಷಿ. ಸರ್, ಇಲ್ಲಿಂದ ಬೆಳಗಾವಿ ಎಷ್ಟು ಕಿಲೋಮೀಟರ್? ಬೆಳಗಾವಿ 170. ಥ್ಯಾಂಕ್ ಯು. ನಾವು ಆ್ಯಕ್ಚುಲಿ ಬೆಳವಾಡಿ ಕಡೆಯಿಂದ ಹೋದ್ವಿ. ಬೆಳವಾಡಿ ಮಲ್ಲಮ್ಮನ ಒಂದು ಸರ್ಕಲ್ ಕಡೆಯಿಂದ ಮತ್ತೆ ನಾವು ಸವದತ್ತಿ ಪಟ್ಟಣಕ್ಕೆ ಎಂಟ್ರಿ ಕೊಟ್ವಿ. ಸವದತ್ತಿ ಸಿಟಿಯಿಂದ ರೈಟಿಗೆ ತಗೊಂಡ್ರೆ ಯಲ್ಲಮ್ಮನ ಗುಡ್ಡ ಅಂತ ಈ ರೋಡು. ಇಲ್ಲಿಂದ ಸುಮಾರು ಒಂದು 8 ಕಿಲೋಮೀಟ್ರು ಆಗುತ್ತೆ. ಒಂದು ಒಳ್ಳೆ ರೋಡು, ಸುಂದರವಾದ ಪಟ್ಟಣ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಯಾವುದೊಂದು ದೊಡ್ಡ ಕೋಟೆ ಕೂಡ ಇದೆ. ಅದ್ರ ಬಗ್ಗೆ ಎಲ್ಲ ಫುಲ್ಲು ನಮ್ಗೆ ಮಾಹಿತಿ ಇಲ್ಲ. ನಾವು ಸವದತ್ತಿಗಲ್ವ ಹೋಗ್ತಾ ಇರೋದು, ಅದರಿಂದ ವಿಂಡ್ ಮಿಲ್ಗಳು ನೋಡಿ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಒಂದು ಕರೆಂಟು ಉತ್ಪಾದನೆ ಮಾಡುವಂಥ ಜಾಗ ಇದು, ಬೊಂಬಟಾಗಿದೆ. ಇನ್ನೂ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಒಳ್ಳೊಳ್ಳೆ ಸೀನರಿಗಳು ನಮಗೆ ಸಿಗುತ್ತೆ. ಇದು ಸವದತ್ತಿ ಪಟ್ಟಣಕ್ಕೆ ನಾವು ಎಂಟ್ರಿ ಆದ್ವಿ. ಯಾವುದೋ ಜಾತ್ರೆ ಆಗಿತ್ತು ಅನಿಸುತ್ತೆ ನಾವು ಹೋದಂಥ ಸಮಯದಲ್ಲಿ. ಒಳ್ಳೆ ದೊಡ್ಡ ಅಂಗಡಿಗಳೆಲ್ಲ ಫುಲ್ ಇದ್ವಿ. ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಫುಲ್ಲು ಎಲ್ಲೋ ನಮ್ಮ ಒಳ್ಳೆ ಧಾರ್ಮಿಕ ಕ್ಷೇತ್ರ ಇದು. ನಮ್ಮ ಕಬ್ಬಾಳು ಯಾವ ಥರ ಇದೆ ಆ ಥರ ಇದೆ ಅಂತಲೇ ಹೇಳ್ಬೋದು. ನೋಡಿ, ನೀವೀಗೇನು ನೋಡ್ತಾ ಇದ್ದೀರಾ, ಈ ಜಾಗದ ಒಂದು ಮಣ್ಣಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂಥರ ಈ ನಾವು ಅರಿಶಿನ ಕುಂಕುಮ ಹಾಕೊಳ್ತೀವಿ ನೋಡಿ, ಅರಿಶಿಣದ ಕಲ್ಲರೇ ಐತೆ ಮಣ್ಣು. ಅದೇನು ಅರಿಶಿನೋ ಅಥವಾ ಮಣ್ಣು ಗೊತ್ತೇ ಆಗಲ್ಲ. ಕೆಲವ್ರಿಗೆ ಇಲ್ಲಿರೋ ಮಣ್ಣನ್ನು ಏನಾದರೂ ತಂದ್ಬಿಟ್ಟು ಅರಿಶಿನ ಥರ ಏನಾದ್ರೂ ಮಾರ್ತಾರ ನಮ್ಮ ಕಡೆ ಅನ್ನೋ ಥರ ಒಂದು ಭಾವನೆ ಆಗ್ಬಿಡ್ತದೆ. ಯಲ್ಲಮ್ಮನ ದೇವಸ್ಥಾನಕ್ಕೆ ದಾರಿ ಅಂತ ಇಲ್ಲಿ ಬೋರ್ಡ್ ಇದೆ ನೋಡಿ. ಕ್ಲೀನಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದೇ ಒಂದು ವಾರದಿಂದ ಯಾವುದೋ ಒಂದು ಹಬ್ಬ ಗಿಬ್ಬ ಇತ್ತೇನೋ, ಒಳ್ಳೆ ಚೆನ್ನಾಗಿ ಫುಲ್ಲು ಎಲ್ಲ ಕ್ಲಿಯರ್ ಆಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಇದು ಮೇನ್ ಎಂಟ್ರೆನ್ಸು ಹೋಗುವಂಥ ಜಾಗ. ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಈ ದೇವಸ್ಥಾನದಲ್ಲೂ ಕೂಡ ಇಷ್ಟೊಂದು ಕ್ಲೀನಿಂಗ್ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗ್ರೇಟ್. ನೋಡಿ, ಅಲ್ಲಿ ಸೂಪರ್ವೈಸರ್ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಅಲ್ಲಲ್ಲಿ ಹೂವು, ಹಣ್ಣು, ಕಾಯಿ, ಇನ್ನೊಬ್ರು ಸೂಪರ್ವೈಸರ್ ಇದ್ದಾರೆ ನೋಡಿ. ಎಲ್ಲ ಕ್ಲೀನಿಂಗ್ ಮಾಡಿಸ್ತಾ ಇದ್ದಾರೆ, ಸ್ವಚ್ಛಾಗಿರಬೇಕು ಅಂತೇಳಿ. ನಾವು ಈ ಜಾಗಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಜೊತೆಗೆ ಏನಾದರೂ ಪ್ರಯತ್ನ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಆ ದೇವಿಯ ಒಂದು ಚಿತ್ರವನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಮಗೆ ನಂಬಿಕೆ ಇದೆ. ನೋಡಿ, ಇಲ್ಲೂ ನಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಒಂದು ಎಂಟ್ರೆನ್ಸಲ್ಲಿ ನಮಗೆ ಒಂದು ಗೋಪುರ ಸಿಗ್ತಾ ಇದೆ ನೋಡಿ. ಗೋಪುರ ದಾಟಿ ಮತ್ತೆ ನಾವು ಒಳಗಡೆ ಹೋಗಬೇಕು ದೇವಸ್ಥಾನಕ್ಕೆ. ಸುತ್ತಮುತ್ತ ಒಳ್ಳೆ ಬಂಡೆಗಳೇ ಇದೆ. ಬಂಡೆಗಳ ಮಧ್ಯ ಈ ದೇವರು ನೆಲೆಸಿದ್ದಾರೆ ಅಂತ ಅಂದರೆ ಒಂಥರ ಶಕ್ತಿ ದೇವತೆನೇ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಯಲ್ಲಮ್ಮನ ಗುಡ್ಡೆಯ ಬಗ್ಗೆ ಹೇಳೋದಾದರೆ, ಸೌಂದತ್ತಿ ಯಲ್ಲಮ್ಮ, ಸುಗಂಧವರ್ತಿ ಮತ್ತು ಸವದತ್ತಿ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಪಟ್ಟಣ ಇದು ಅಂತಲೇ ಹೇಳ್ಬೋದು. ಪ್ರಪಂಚದಾದ್ಯಂತ ಪ್ರವಾಸಿಗರಿಗೆ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿ ಕಾರ್ಯನಿರ್ವಹಿಸಿರುವ ಸುಂದರವಾದ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಈ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ.
ಸೌಂದತ್ತಿಯನ್ನು ಸುತ್ತುವರೆದಿರುವ ಬೆಟ್ಟದ ಹೆಸರು ಯಲ್ಲಮ್ಮನ ಗುಡ್ಡ ಅಂತ. ಸೌಂದಕಟ್ಟಿಯ ಅಕ್ಷಾಂಶ ಮತ್ತು ಉದ್ದದ ಸ್ಥಳವು ಕ್ರಮವಾಗಿ 15.78 ಡಿಗ್ರಿ ಉತ್ತರಕ್ಕೆ 75.12 ಡಿಗ್ರಿ ಪೂರ್ವದಲ್ಲಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಹತ್ತಿರವಾದ ವಿಮಾನ ನಿಲ್ದಾಣ ಕೂಡ ಇದೆ. ಇದು ಬೆಳಗಾವಿ ಮತ್ತು ಸೌದತ್ತಿಗೆ ಕನೆಕ್ಟಿವಿಟಿ ಇರುವಂಥ ಜಾಗ. ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಯಲ್ಲಮ್ಮನ ಗುಡ್ಡ. ನೋಡಿ, ಈ ದೇವಸ್ಥಾನದ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಯಲ್ಲಮ್ಮ ದೇವಾಲಯವು ಕುಳಿತುಕೊಳ್ಳುವ ಬೆಟ್ಟವು ಸೀಧಾಚಲ ಅಥವಾ ರಾಮಗಿರಿ ಶ್ರೇಣಿಯ ಭಾಗವಾಗಿದೆ ಅಂತಲೇ ಹೇಳ್ತಾರೆ. ಪೂರ್ವ ಪಶ್ಚಿಮಕ್ಕೆ ಆಧಾರವಾಗಿದೆ ಮತ್ತು ಸವದತ್ತಿ ಪಟ್ಟಣದ ಸಮೀಪವಿರುವ ಮಲಪ್ರಭಾ ನದಿಯನ್ನು ಈ ದೇವಸ್ಥಾನ ನೋಡ್ತದೆ ಅಂತಲೇ ಹೇಳ್ಬೋದು. ದೇವಸ್ಥಾನವು ಪಟ್ಟಣದಿಂದ 5 ಕಿಲೋಮೀಟರ್ ದೂರ ಅಂತ ಇಲ್ಲಿ ಉಲ್ಲೇಖ ಮಾಡಿರ್ತಾರೆ. ಇದು ಬೆಳಗಾವಿ ಏನು ಜಿಲ್ಲೆ ಪಟ್ಟಣದಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಅಲ್ಲಿಂದ ಒಂದು 70 ಕಿಲೋಮೀಟರ್ ದೂರ ಇದೆ ಅಂತಲೇ ಹೇಳ್ಬೋದು. ದೇವಸ್ಥಾನ ಒಂದು ಕೇಸರಿ ಮತ್ತು ಗೋಲ್ಡ್ ಕಲರಲ್ಲಿ ಒಂದು ಪೇಂಟಿಂಗ್ ಮಾಡಿದರೆ ತುಂಬ ಒಳ್ಳೆ ಆಕರ್ಷಣೆಯಾಗಿ ಕಾಣಿಸುತ್ತೆ. ಸುಮಾರಾಗಿರ್ತಕ್ಕಂಥ ಈ ದೇವಸ್ಥಾನ ಒಳಗಡೆ ಒಂದಷ್ಟು ಸಂಧಿ ಥರ ಜನ ಎಲ್ಲ ಫುಲ್ ಕ್ಯೂನಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಒಂದು ಸ್ಪೆಷಲ್ ಎಂಟ್ರಿ ಜಾಗದಿಂದ ಹೋದ್ವಿ. ಸೊ ಹಂಗಾಗಿ ಕ್ಯೂನಲ್ಲಿ ಬತ್ತು ಅಂತ ಹೇಳಿದ್ರೆ ಎಲ್ಲಿಂದ ಬರ್ತಾರೆ ಅನ್ನೋದು ನಮಗೂ ಸ್ವಲ್ಪ ಮಾಹಿತಿ ಕಡಿಮೆ. ಉತ್ತರ ಕರ್ನಾಟಕದ ಶಕ್ತಿ ದೇವತೆಗಳಲ್ಲಿ ಒಂದಾದ ದೇವಸ್ಥಾನ ಇದು, ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಈ ದೇವಿ ಪೂಜೆಯನ್ನು ಮಾಡಿಸ್ಕೊಳ್ತಾನೆ ಅಂತಾರೆ ಹೇಳ್ತಾರೆ. ಬುದ್ಧೋ ಅಂತ ಕರೀತಾ ಇದ್ರು ಹಿಂದೆ, ಅದನ್ನು ಉದೋ ಅಂತ ಮಾಡಿದ್ರಿ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಆಮೇಲೆ ಈ ದೇವಸ್ಥಾನದ ನೋಡಿ ವಿಶೇಷತೆ ಏನಿತ್ತು ಹಿಂದೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳನ್ನು ದೇವಸ್ಥಾನಕ್ಕೆ ಅರ್ಪಿಸುವ ಪ್ರಾಚೀನ ದೇವದಾಸಿ ಪದ್ಧತಿಗೆ ಇದು ಇತ್ತು ಅಂತ ಹೇಳ್ತಾರೆ. ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಆವಾಗ ನಿರ್ಮೂಲನೆ ಮಾಡಿದೆ ಅಂತಲೇ ಹೇಳ್ಬೋದು. ಮಲಪ್ರಭಾ ನದಿಯ ಮೇಲಿರುವ ಸೀದಾಚಲ ಅಥವಾ ರಾಮಗಿರಿ ಬೆಟ್ಟ ಶ್ರೇಣಿಯ ಒಂದು ಭಾಗವ ಬೆಟ್ಟದಲ್ಲಿ ಇದು ಕೂಡಿದೆ ಅಂತಲೇ ಹೇಳ್ಬೋದು. ಆಮೇಲೆ ರಾಷ್ಟ್ರಕೂಟರ ಆರಂಭ ಅಥವಾ ಚಾಲುಕ್ಯರ ಅವಧಿಯ ಅಂತ್ಯದ 8ನೇ ಶತಮಾನದ ಮಧ್ಯದಿಂದ 11ನೇ ಶತಮಾನದ ಮಧ್ಯಭಾಗದ ಉದ್ಯೋಗದ ಪುರಾತತ್ವ ಶಾಸ್ತ್ರದ ಪುರಾವೆಗಳನ್ನು ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಈ ಅವಧಿಗಳ ಹಿಂದಿನ ಮೆಗಾಲಿಥಿಕ್ ಗೋರಿಗಳನ್ನು ಒಳಗೊಂಡಿದೆ ಇಲ್ಲಿ ಅಂತಲೇ ಹೇಳ್ತಾರೆ. ನಾವೀಗ ದೇವಸ್ಥಾನದ ಒಳಭಾಗದಲ್ಲಿ ಇದ್ದೀವಿ ನೋಡಿ. ನಮ್ಮ ಎದುರುಗಡೆ ಏನು ಎಡಭಾಗದಲ್ಲಿ ಕಾಣಿಸ್ತಾ ಇದ್ದಾರೆ, ಅಲ್ಲಿಂದ ಜನ ಬಂದ್ಬಿಟ್ಟು ಕ್ಯೂನಲ್ಲಿ ಬರ್ತಾರೆ. ತುಂಬ ಸಿಕ್ಕಾಪಟ್ಟೆ ಭಕ್ತಿಯಿಂದ ನಿಷ್ಠೆಯಿಂದ ಒಳಗಡೆ ಬಂದಂಥ ಜನ ಉದೋ ಅಂತ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಆಮೇಲೆ ಆಕರ್ಷಕವಾಗಿರ್ತಕ್ಕಂಥ ಈ ದೇವ್ರನ್ನ ನೋಡ್ತಾ ಜನ ಮಂತ್ರಮುಗ್ಧರಾಗ್ತಾರೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ನಿರ್ಮಾಣದ ಬಗ್ಗೆ ನೋಡೋದಾದರೆ 2000 ವರ್ಷಗಳ ಹಿಂದೆಯೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಮಾಡ್ಯುಲೇಷನ್ ಆಗಿದೆ, ಆ ಥರ ಕಾಣಲ್ಲ. ಬಾಗಿ ಬೊಮ್ಮಯ್ಯ ನಾಯ್ಕ ಅನ್ನುವ ವ್ಯಕ್ತಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಈ ದೇವಾಲಯದಲ್ಲಿ ಇರ್ತಕ್ಕಂಥ ದೇವಿಯನ್ನು ಪದ್ಮಪುಷ್ಕಿಣಿಯಾದ ಯಕ್ಷಿ ಪದ್ಮಾವತಿ ಅಂತಲೇ ಕರೀತಾರೆ. ಇಲ್ಲಿರ್ತಕ್ಕಂಥ ಜನ ಉದೋ ರೇಣುಕಾ ಯಲ್ಲಮ್ಮ ಅಂತ ಕರೆಯಲ್ಪಡುವ ದೇವತೆಯನ್ನು ದರ್ಶನ ಮಾಡೋಣ ಬನ್ನಿ. ಉದೋ ರೇಣುಕಾ ಯಲ್ಲಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಒಂದು ಒಳ್ಳೆ ದೇವಿ ದರ್ಶನ ಮಾಡಿಸಿದ್ದೀವಿ. ತುಂಬ ಒಳ್ಳೆ ದರ್ಶನ ಆಯಿತು. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವಿ ಅಂತ ಹೇಳ್ತಾ ನೋಡಿ, ಇನ್ನೂ ಜನ ಎಷ್ಟೊಂದು ಸಾಲಾಗಿ ನಿಂತಿದ್ದಾರೆ. ಹೊರಗಡೆ ಬಂದರೆ ಅಲ್ಲಲ್ಲಿ ಒಂದು ಸಣ್ಣ ಪುಟ್ಟ ದೇವರುಗಳಿದೆ ಎಲ್ಲ ನೋಡಿ. ಆಮೇಲೆ ದೇವಸ್ಥಾನದಲ್ಲಿ ದರ್ಶನ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತರೆ ಒಳ್ಳೆಯದು. ಒಂದು ಪಾಸಿಟಿವ್ ಎನರ್ಜಿ ನಮಗೆ ಮೈಂಡಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ ಸಾಲು ಗಟ್ಟಿ ಈ ದೇವರ ಒಂದು ದರ್ಶನ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ದೇವರಾಗಲಿ ನಮ್ಮ ಭಕ್ತಿ ಭಾವಕ್ಕೆ ಯಾವಾಗಲೂ ನಾವು ಅರ್ಪಿಸ್ಕೋಬೇಕು ಅಂತಲೇ ಹೇಳ್ಬೋದು. ನೋಡಿ, ಈಗಿನ ಕಾಲದಲ್ಲಿ ಯಾವುದಾದ್ರೂ ಒಂದು ಇಂಜಿನಿಯರ್ಗಳು ನಿರ್ಮಾಣ ಮಾಡಿದ್ರೆ ಒಂದು 10-15 ವರ್ಷಕ್ಕೇ ಎಲ್ಲ ಡ್ಯಾಮೇಜ್ಗಳು ಕಾಣಿಸ್ಕೊಳ್ತವೆ.
ಅಂಥದ್ರಲ್ಲಿ 2000 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ. ಬನ್ನಿ ಹೊರಗಡೆ ನೋಡಿ. ಈಗ ನಮಗೆ ಫೋಟೋದಲ್ಲಿ ಅಥವಾ ಎಲ್ಲೇ ನೋಡಿದ್ರೂ ಈ ಒಂದು ದೇವಿಯ ರೂಪನೇ ನಮಗೆ ಕಾಣೋದು. ಒಳ್ಳೆಯದಾಗಲಿ ಎಲ್ರಿಗೂ. ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಆದಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನವನ್ನು ಮಾಡಿಸಿದ್ದೀನಿ ಅಂತಲೇ ಭಾವಿಸಿದ್ದೀನಿ. ಇನ್ನೊಂದಷ್ಟು ವಿಚಾರಗಳೊಂದಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಪ್ರತಾಪ್ಸ್ ಔಟ್ಡೋರ್ ಲೆನ್ಸ್ ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.